ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಕಲಬುರಗಿಯಲ್ಲಿ ಮುತ್ತಿಗೆಯನ್ನ ಹಾಕಿದರು. ಈಗ ರಾಜ್ಯ ಕೇಸರಿ ಪಡೆ ಇದನ್ನ ವಿರೋಧಿಸಿ ಇವತ್ತು ಕಲಬುರಗಿ ಚಲೋವನ್ನು ಹಮ್ಮಿಕೊಂಡಿದೆ. ರಾಜ್ಯ ಬಿಜೆಪಿ ನಾಯಕರಿಂದ ಇವತ್ತು ಕಲಬುರಗಿ ಚಲೋ. ಖರ್ಗೆ ತವರಿನಲ್ಲಿ ಇವತ್ತು ಕಮಲಕಳಿಗಳ ರಣಕಹಳೆಯನ್ನು ಮೊಳಗಿಸಲಿದ್ದಾರೆ. ಕಲಬುರಗಿಯಲ್ಲಿ ಬೃಹತ್ ಹೋರಾಟಕ್ಕೆ ಬಿಜೆಪಿ ಸಜ್ಜಾಗಿದೆ. ರಿಪಬ್ಲಿಕ್ ಕಲಬುರಗಿ ಅಂತ ಆರೋಪಿಸಿ ಬಿಜೆಪಿ ಹೋರಾಟವನ್ನು ಹಮ್ಮಿಕೊಂಡಿರುವುದು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಮುತ್ತಿಗೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಛಲವಾದಿ ನಾರಾಯಣಸ್ವಾಮಿಯವರು ಈ ಹಿಂದೆ ಖರ್ಗೆ ಅವರಿಗೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು, ನಾಯಿಗೆ ಹೋಲುವಂತಹ ಹೇಳಿಕೆಯನ್ನು ಕೊಟ್ಟಿದ್ದರು. ಸೊ ಅದನ್ನು ವಿರೋಧಿಸಿ ಕಲಬುರಗಿಯಲ್ಲಿ, ಮುಖ್ಯವಾಗಿ ಚಿತ್ತಾಪುರ ಕಾಂಗ್ರೆಸ್ ಕಾರ್ಯಕರ್ತರು ಈ ಹಿಂದೆ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಮುತ್ತಿಗೆ ಹಾಕಿದ್ರು, ಅವ್ರ ಕಾರಿಗೆ ಮಸಿಯನ್ನು ಕೂಡ ಬಳತಿದ್ರು. ಈಗ ಈ ಘಟನೆಯನ್ನು ಖಂಡಿಸಿ ಇವತ್ತು ಬಿಜೆಪಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಕಲಬುರಗಿ ಚಲೋ ಅಂತ ಹೇಳಿ ಕಲಬುರಗಿಯಲ್ಲಿ ಬೃಹತ್ ಹೋರಾಟ ಇದೆ. ಈ ಸಂದರ್ಭದಲ್ಲಿ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಮುತ್ತಿಗೆ ಹಾಕುವ ಪ್ಲಾನನ್ನು ಹಾಕ್ಕೊಂಡಿದ್ದಾರೆ. ಅಂದರೆ ಈ ಘಟನೆಯನ್ನು ಖಂಡಿಸಿರುವಂಥದ್ದು ಪರಿಷತ್ ವಿಪಕ್ಷ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಮುತ್ತಿಗೆ ಹಾಕುವಂಥದ್ದು, ಬರೋಬ್ಬರಿ 3 ರಿಂದ 4 ಗಂಟೆಗಳ ಕಾಲ ಅವರನ್ನು ಒಂದು ರೀತಿಯಾಗಿ ಹೌಸ್ ಅರೆಸ್ಟ್ ರೀತಿಯಲ್ಲಿ ಮಾಡಿದ್ದು, ಅದಾದ ಬಳಿಕ ಅವರ ಕಾರಿಗೆ ಮಸಿಯನ್ನು ಬಳಿದಿದ್ದು, ಇದು ಯಾವ ರೀತಿ? ಇದು ರಿಪಬ್ಲಿಕ್ ಕಲಬುರಗಿ ಆಗಿದೆಯಾ? ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು ಬಿಜೆಪಿ. ಇದರ ಜೊತೆಗೆ ಇಡೀ ಘಟನೆಯನ್ನು ಖಂಡಿಸಿ ಬಿಜೆಪಿ ಇವತ್ತು ಬೃಹತ್ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದೆ. ಕಲಬುರಗಿಯಲ್ಲಿ ಒಂದು ದೊಡ್ಡ ಸಮಾವೇಶ ಇದೆ. ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಬಿಜೆಪಿ ಮುತ್ತಿಗೆ ಹಾಕುವ ಪ್ಲಾನ್ ಕೂಡ ಇರುವಂಥದ್ದು. ಈ ಹಿಂದೆ ಕಲಬುರಗಿಗೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಪ್ರಿಯಾಂಕ್ ಖರ್ಗೆ ವಿರುದ್ಧ. ಈಗ ಆ ಹೇಳಿಕೆಯನ್ನು ಖಂಡಿಸಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ಛಲವಾದಿ ನಾರಾಯಣಸ್ವಾಮಿ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದರು, ಮುತ್ತಿಗೆ ಹಾಕಿದರು. ಈಗ ಅದಕ್ಕೆ ಕೌಂಟರ್ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೂ ಕೂಡ ಬಿಜೆಪಿ ಮುತ್ತಿಗೆ ಹಾಕುವ ಪ್ಲಾನನ್ನು ಹಾಕ್ಕೊಂಡಿದೆ. ವೈ ವಿಜಯೇಂದ್ರ, ಆರ್ ಅಶೋಕ್ ನೇತೃತ್ವದಲ್ಲಿ ಕಲಬುರಗಿ ಚಲೋ ನಡೆಯುತ್ತೆ. ಈ ಹೋರಾಟದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಇರ್ತಾರೆ, ಸಂಸದರಾಗಿರುವಂಥ ಗೋವಿಂದ ಕಾರಜೋಳ ಇರ್ತಾರೆ, ಮಾಜಿ ಡಿಸಿಎಂ ಆಗಿರುವಂಥ ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅದೇ ರೀತಿಯಾಗಿ ವಿ ಶ್ರೀರಾಮುಲು, ಪರಿಷತ್ ಸದಸ್ಯರಾಗಿರುವಂಥ ಎನ್ ರವಿಕುಮಾರ್, ಶಾಸಕರಾಗಿರುವಂಥ ಪ್ರಭು ಚೌಹಾಣ್, ಪಿ ರಾಜೀವ್, ಸಿಮೆಂಟ್ ಮಂಜುನಾಥ್, ಸಿ ಟಿ ರವಿ ಸೇರಿದಂತೆ ಹಲವರು ಕೂಡ ಭಾಗಿಯಾಗಿರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನು ಛಲವಾದಿ ನಾರಾಯಣಸ್ವಾಮಿಯವರು ನಾಯಿಗೆ ಹೋಲಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಗಾದೆ ಮಾತಂತ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಪದೇ ಪದೇ ನರೇಂದ್ರ ಮೋದಿಯವರನ್ನು ಟೀಕೆ ಮಾಡ್ತಾ ಇರ್ತಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಸಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದ ಬಳಿಕ ಸ್ವತಃ ಬಿಜೆಪಿಯ ನಾಯಕರಾಗಿರುವಂಥ BS ಯಡಿಯೂರಪ್ಪನವರು ಕೂಡ ಆ ಹೇಳಿಕೆಯನ್ನು ಖಂಡಿಸಿದರು. ಜೊತೆಗೆ ಕ್ಷಮೆಯನ್ನು ಕೇಳಿ ಅಂತ ಕೂಡ ಹೇಳಿದರು ಛಲವಾದಿ ನಾರಾಯಣಸ್ವಾಮಿ ಅವರಿಗೆ. ಅದಾದ ಬಳಿಕ ಛಲವಾದಿ ನಾರಾಯಣಸ್ವಾಮಿ ಅವರು ಕ್ಷಮೆಯನ್ನು ಕೂಡ ಕೇಳಿದರು. ಆದರೆ ಈ ಹಿಂದೆ ಚಿತ್ತಾಪುರಕ್ಕೆ ಹೋದಂಥ ಸಂದರ್ಭದಲ್ಲಿ, ಕಲಬುರಗಿಗೆ ಹೋದಂಥ ಸಂದರ್ಭದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರ ಮುತ್ತಿಗೆ ಹಾಕಲಾಗಿತ್ತು. ಅಲ್ಲಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಕೂಡ ಮುತ್ತಿಗೆ ಹಾಕಿದ್ರು, ಅವರ ಕಾರಿಗೆ ಮಸಿ ಬಳಿದರು. ಹೀಗಾಗಿ ಆ ಘಟನೆಯನ್ನು ಖಂಡಿಸಿ ರಿಪಬ್ಲಿಕ್ ಕಲಬುರಗಿ ಆಗಿದೆಯಾ ಅಂತ ಹೇಳಿ ಬಿಜೆಪಿ ನಾಯಕರು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಆರ್ ಅಶೋಕ್ ಅವರು, ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯುವಂತಹ ಹೋರಾಟ ಇದು. ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಬಿಜೆಪಿ ನಾಯಕರು ಭಾಗಿಯಾಗಿರ್ತಾರೆ, ಒಗ್ಗಟ್ಟು ಪ್ರದರ್ಶನ ಕೂಡ ಆಗುತ್ತೆ. ಇದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಪ್ಲಾನ್ ಕೂಡ ಇದೆ.